ನೀವೇನು ಆ ಪ್ರತೀತಿ ಇಟ್ಟಿದ್ರಿ ಅಂದ್ರೆ ಹೋಗಿ ಈ ಜಾತ್ರೆಗೋಸ್ಕರ ಏನು ಭಿಕ್ಷೆಯನ್ನು ಬೇಡಿ ತರುವುದರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅದು ನಡೀತಾನೆ ಇರ್ತಾರೆ. ರೀತಿ ರಿವಾಜುಗಳು ಯಾವುದೂ ಬಿಟ್ಟಿಲ್ಲ. ಇದು ಮಠ ಇರದೆ ರೈತರಿಂದ, ಹ್ಮ್ ಹಳ್ಳಿ ಜನಗಳಿಂದ ಬೆಳೆದು ಬಂದಿರುವಂಥದ್ದು. ಹ್ಮ್ ಆ ಕಾಲದಿಂದಲೂ ಕೂಡ ರೈತರು ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇಂದಿಗೂ ಈ ಕ್ಷಣದಲ್ಲೂ ಅವರು ಅದೇ ರೀತಿ ಕಾಪಾಡ್ಕೊಂಡು ನಾವು ಹೋಗಿ ಕೇಳೋದಷ್ಟೇ ಅಲ್ಲ, ಹ್ಮ್ ಅವರೇ ತಾವಾಗೇ ಬೆಳೆದಂತಹ ದವಸ ಧಾನ್ಯಗಳಿರ್ಬೋದು, ತರಕಾರಿ, ಒಂದು ಕುಂಬಳಕಾಯಿ ಇರ್ಬೋದು, ಏನೇ ಆಗಲಿ ಅದನ್ನು ತಾವೇ ತಲೆ ಮೇಲೆ ಹೊತ್ತು ತಂದು ಕೊಡುವಂತಹ ಒಂದು ಭಕ್ತಿ ಶ್ರದ್ಧೆ ಅನ್ನುವಂಥದ್ದನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಾವು ವಿಶೇಷವಾಗಿ ಜಾತ್ರಾ ಮಹೋತ್ಸವದಲ್ಲಿ ತುಮಕೂರು ನಗರದಲ್ಲಿ ಮಾತ್ರ ಹೌದೇ APMC ಯಾರ್ಡು ಮತ್ತು ಪಟ್ಟಣದೊಳಗಿರುವಂಥ ಬೀದಿಗಳಲ್ಲಿ ಅಂಗಡಿ ಮಳಿಗೆಗಳಿಗೆ ಹೋಗುವಂತಹದ್ದು ಬಹಳ ಒಂದು ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ಅವರವರ ಭಕ್ತಿ ಅನುಸಾರ ಅವರವರ ಪ್ರೀತಿಯಿಂದ ಶ್ರೀಮಠದ ಸೇವೆಗೆ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಆ ಸಂಪ್ರದಾಯ ಇಂದಿಗೂ ಕೂಡ ಮುಂದುವರ್ಕೊಂಡು. ನನ್ ಕುತೂಹಲ ಇದ್ದಿದ್ದು, ನೀವು ಹೋಗದೇ ಇದ್ರೂ ಅವ್ರು ತಂದು ಕೊಡ್ತಾರೆ. ಅದು ಹಳ್ಳಿ ಕಡೆ, ಈ ಪಟ್ಟಣದಲ್ಲ, ಹಳ್ಳಿ ಕಡೆಯಿಂದ, ಹಳ್ಳಿ ಜನಗಳು ಮಾತ್ರ. ಹಳ್ಳಿ ಜನಗಳು ಪಟ್ಟಣದಲ್ಲಿ ತಂದು ಕೊಡ್ತಾರೆ ಅವರೆಲ್ಲ, ಆದರೆ ಹಳ್ಳಿ ಜನಗಳು ತಾವು ಬೆಳೆದದ್ದನ್ನು ಸ್ವಲ್ಪ ಎತ್ತಿಟ್ಕೊಂಡು ಅವ್ರು ಬರಬೇಕಾದ್ರೆ ತಂದು ಅವರೇ ಕೊಡ್ತಾರೆ. ಇಲ್ಲಿ ಅದು ತಲೆಮಾಂತರಗಳಿಂದ ಬಂದಿದೆ ಅಲ್ಲ, ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಿದೆ, 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅವ್ರೇನೋ ಒಂದು ಪ್ರತೀತಿ ಏನಪ್ಪ ಅಂದರೆ, ಒಂದು ಮಠಕ್ಕೂ ಸ್ವಲ್ಪ ಕೊಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಏನೋ ಭಾವನೆನೋ ಏನೋ ಭಾಳ ಹಿಂದಿನಿಂದ ಕೂಡ. ಮತ್ತೆ ನಾವು ದಾಸೋಹ ಮಾಡಿದಿರೋ ಮಠದ ಮೂಲಕ 4 ಜನಗಳಿಗೆ ದಾಸೋಹ ಆಗುತ್ತಲ್ಲ ಅನ್ನೋ ಒಂದು ಭಾವನೆ ಇರ್ಬೋದು. ಆ ಸೇವಾ ಭಾವನೆಯನ್ನು ಇಟ್ಕೊಂಡು, ಜೊತೆಗೆ ಪರಮ ಪೂಜ್ಯರ ಆ ಕಾಲದಿಂದಲೂ ಕೂಡ ಹಳ್ಳಿಗಳಿಗೆ ಸಂಚಾರ ಮಾಡಿದ್ದಾರೆ. ಆ ಕಾಲದಿಂದ ಹಳ್ಳಿಗೆಲ್ಲ ಹೋಗಿ ದವಸಧಾನ್ಯಗಳನ್ನು ತಂದು ಮಕ್ಕಳಿಗೆ ಪೋಷಣೆ ಮಾಡುವಂಥದ್ದು, ಅದು ಅವರ ಮೇಲೆ ಒಂದು ಅಚ್ಚರಿಯ ಪ್ರಭಾವ ಬೀರಿರುವಂಥದ್ದು. ಎಲ್ಲ ಕಾರಣದಿಂದಾಗಿ ಹಳ್ಳಿ ಜನಗಳು ಈಗಲೂ ಆ ಭಾವನೆ, ಆ ಭಕ್ತಿಯ ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ. ಬುದ್ಧಿ, ಒಂದು ಸುಮ್ಮನೆ ಕುತೂಹಲದ ಪ್ರಶ್ನೆ ನಂದು. ನೀವಿಲ್ಲಿಗೆ ಬಂದಾಗ ಆ ವರ್ಷದ ಆ ಜಾತ್ರೆಗೂ ಈಗ ನಡೆಯುತ್ತಿರುವ ಈ ವಾತಾವರಣ, ಈ ಜಾತ್ರೆಗೂ ಏನು ಬೆಳವಣಿಗೆ ಗಮನಿಸ್ತೀರಿ? ಮೂಲ ಆಶಯಗಳಿಗೆ ಯಾವುದೇ ಧಕ್ಕೆ ತರದಾಗಿ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಷ್ಟೇ, ನಾವು ಇನ್ನೇನಿಲ್ಲ. ಆದರೆ ಆ ಉತ್ಸವಾದಿಗಳಿಗೆ ಯಾವುದೇ ಇದಿಲ್ಲ. ಹಳೆ ಉತ್ಸವಾದಿಗಳು ಹೇಗಿದೆಯೋ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಆದರೆ ಮಧ್ಯೆ ಮಧ್ಯೆ ಇವತ್ತಿನ ಜನಗಳಿಗೆ ಬೇಕಾದಂತಹ ಸ್ವಲ್ಪ ಹೊಸ ವಿಚಾರಗಳನ್ನು ಕೊಡಬೇಕು ಅಂತೇಳಿ ಇಲ್ಲೊಂದು ವೇದಿಕೆಯನ್ನು ಮಾಡಿಕೊಂಡ್ವಿ. ಇಲ್ಲಿ ವೇದಿಕೆಯನ್ನು ಮಾಡಿಕೊಂಡು ಪ್ರತಿ ದಿವಸ 10 ದಿವಸಗಳ ಕಾಲ ಅನೇಕರು ಉಪನ್ಯಾಸ ಕೊಡುವಂಥದ್ದು, ಜೊತೆಗೆ ಒಂದು 3-4 ಗಂಟೆಗಳ ಕಾಲ ಒಂದು ಸಾಂಸ್ಥಿಕ ಕಾರ್ಯಕ್ರಮಗಳು, ಕಲಾವಂತರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಅವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಷ್ಟು ಬಿಟ್ಟರೆ ಮಾಮೂಲಿ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ಅದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೇಗಿತ್ತು ನಿಮ್ಮ ಮೊದಲ ವರ್ಷದ, ನೀವು ಈ ಅಂಗಳಕ್ಕೆ ಬಂದಾಗ ಆ ವರ್ಷದ ಜಾತ್ರೆ ಹೇಗಿತ್ತು ನಿಮ್ಮ ಕಣ್ಮುಂದೆ ಇದೆಯಾ? ಆವಾಗ ಜಾತ್ರೆಗಳು ಅಂತಂದರೆ ಜನಗಳಲ್ಲಿ ಒಳ್ಳೆ ಭಾವನೆ ಇರ್ತಾ ಇತ್ತು. ರಸ್ತೆಯಲ್ಲೇ ಊಟ ಮಾಡ್ತಾ ಇದ್ರು ಅವಾಗೆಲ್ಲ. ಇಲ್ಲೆಲ್ಲ ಫುಲ್ ಊಟ, ರಸ್ತೆಯಲ್ಲೇ ಊಟ ಇಡ್ತಾ ಇದ್ರು ಅವಾಗೆಲ್ಲ. ಮಣ್ಣಿನ ರಸ್ತೆ ಇರ್ತಾ ಇತ್ತು, ಅದ್ರ ಮೇಲೆ ಊಟ ಮಾಡ್ತಾ ಇದ್ರು ಅವಾಗೆಲ್ಲ. ಒಂದು ವಿಶೇಷ ಅಂದರೆ ಅಡಕೆ ಪಟ್ಟಿ ಅಂದರೆ ಅವಾಗ ತಟ್ಟೆ ಮಾಡ್ತಿರಲಿಲ್ಲ ಅವಾಗ. ಅದನ್ನ ಹಂಗಾಗಿ ಕಟ್ ಮಾಡಿ ಅದನ್ನೇ ಎಲೆ ಹಾಕಿ ಕೊಡ್ತಾ ಇದ್ರು. ಅದೆಲ್ಲ ಅದನ್ನೇ ಕೊಡೋರಂತ ಅವ್ರಿಲ್ಲಿ. ಅವಾಗ ರೈತರು ಬಂದಾಗ ಇನ್ನೂ ಕೊಪ್ಪಲು ಓಪನ್ ಆಗದೆ ಇದ್ದಾಗ ಈ ರಸ್ತೆ ಮಧ್ಯದಲ್ಲೇ ಇಲ್ಲೇ ಕುಳಿತುಕೊಂಡು ಪ್ರಸಾದವನ್ನು ವಿತರಣೆ ಮಾಡಿಸೋರು ಎಲ್ಲರಿಗೂ, ಅವಾಗೆಲ್ಲ ಆ ರೀತಿಯ ಒಂದು ಭಾವನೆ ಇತ್ತದನ್ನು. ಈಗ ಹಂಗೆಲ್ಲ ಆಗೋದಿಲ್ಲ. ಇವತ್ತೆಲ್ಲ ರಸ್ತೆಯಲ್ಲಿ ಮಾಡೋದು ಅದು ಆರೋಗ್ಯ ದೃಷ್ಟಿಯಿಂದ ಆಗಲಿ, ಮತ್ತೊಂದು ಕಾನೂನು ದೃಷ್ಟಿಯಿಂದ ಆಗಲಿ ಯಾವುದೂ ಸರಿ ಇಲ್ಲ. ಅದನ್ನು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ. ತುಂಬ ವರ್ಷ ಬಿಟ್ಟು ಮಠದ ಅಂಗಳಕ್ಕೆ ಬಂದರೆ ಪ್ರತಿ ಸರಿ ಅನಿಸುತ್ತೆ, ಇಲ್ಲೇನೋ ಚೇಂಜ್ ಆಗ್ತಿದೆಯಲ್ಲ, ಇಲ್ಲೇನೋ ಬದಲಾಗ್ತಿದೆಯಲ್ಲ. ಅಂದರೆ ಹೊಸದನ್ನು ನೀವು ತರ್ತಾ ಇದ್ದೀರಿ. ಅದು ಕಟ್ಟಡ ಆಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು, ಚೆನ್ನಾಗಿ ಅದನ್ನು ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಏನೇನು ಬೆಳವಣಿಗೆ ಆಯಿತು ಬುದ್ಧಿ? ಏನಿಲ್ಲ, ಅವರು ಕೊಟ್ಟಿರೋ ಮಾರ್ಗದಲ್ಲಿ ನಡೆಯುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಅವರೆಲ್ಲವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥದ್ದು ಅಷ್ಟೇ ಜವಾಬ್ದಾರಿ, ಬೇರೆ ಏನಿಲ್ಲ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು, ಅದಕ್ಕೆ ಬೇಕಾದ ಸಂಪನ್ಮೂಲ, ಅದಕ್ಕೆ ಬೇಕಾದಂಥ ಜನಸಂಪತ್ತು ಎಲ್ಲವನ್ನು ಪೂಜ್ಯರು ಅನುಗ್ರಹಿಸಿಕೊಟ್ಟಿದ್ದಾರೆ. ಅದರಂತೆ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ಯಾವಾಗಲೂ ಮಠದೊಂದಿಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಇಲ್ಲಿ ಓದ್ದವರು ಅಥವಾ ಇಲ್ಲಿಗೆ ಬರ್ತಿದ್ದವರು 60-50 ವರ್ಷದ ಹಿಂದೆ ಯಾರು ಬರ್ತಿದ್ರೋ ಇವಾಗಲೂ ಬಂದ ತಕ್ಷಣ ಅವ್ರಿಗೆ ಆ ಹಳೆ ನೆನಪುಗಳು ಕಾಡುತ್ತೆ. ಹೊಸಬ್ರು ಯಾರು ಇರ್ತಿದ್ರೋ ಅವ್ರಿಗೂ ಆ ಭಕ್ತಿ ಭಾವ ಕಾಡುತ್ತೆ ಯಾವಾಗಲೂ ಕೂಡ. ಆ ಥರದೊಂದು ಒಂದು 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 ವಾತಾವರಣ ಇಲ್ಲಿ ಕಟ್ಕೊಡ್ತೀರಿ ಯಾವಾಗಲೂ ಕೂಡ. ಇದು ನಮ್ಮ ಮಠದ ಒಂದು ವಿಶೇಷತೆ ಅಂದರೆ ಹಳೆ ವಿದ್ಯಾರ್ಥಿಗಳ ದೊಡ್ಡ ಒಂದು ಸಂಖ್ಯೆ. ಅವರದೇ ಒಂದು ಸಂಘ ಇದೆ ಇಲ್ಲಿ, ಹಳೆ ವಿದ್ಯಾರ್ಥಿಗಳ ಸಂಘ, ಮತ್ತು ಅದಕ್ಕೆ ಹಿತೈಷಿಗಳ ಸಂಘ ಅಂತಲೂ ಮಾಡ್ಕೊಂಡಿದ್ದಾರೆ ಈಗ. ಅದು ಒಂದು 60-70 ವರ್ಷ ನಡ್ಕೊಂಡು ಬರ್ತಾ ಇದೆ ನಿರಂತರವಾಗಿ. ಪ್ರತಿ ವರ್ಷ ಅವ್ರದ್ದು ಡಿಸೆಂಬರ್ 3ನೇ ಭಾನುವಾರ ಇರಬೇಕು. ಆ ಸಂದರ್ಭದಲ್ಲಿ ಒಂದು ಮಹಾಧಿವೇಶನ ಅಂತ ನಡೆಸ್ತಾರೆ ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಎಲ್ಲ ಹಳಬರು ಬರ್ತಾರೆ.
ಭಾಳ ವಯಸ್ಸಾದವರು ಎಲ್ಲರೂ ಕೂಡ ಏನೋ ಒಂದು ಭಾವನೆ, ಆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಭಕ್ತಿ ಭಾವನೆಯ ಸಂಬಂಧ ಇಟ್ಕೊಂಡು ವರ್ಷಕ್ಕೊಮ್ಮೆ ಆದರೂ ಎಲ್ಲರೂ ಕೂಡ ಸೇರಬೇಕು ಒಂದು ಕಡೆ. ಜೊತೆಗೆ ಸ್ನೇಹಿತರುಗಳು ಹಲೊಬ್ಬರು ಸ್ನೇಹಿತರು ಸಿಗ್ತಾರೆ. ಮತ್ತು ಅವ್ರು ಓಡಾಡಿದ ಜಾಗ, ಓದಿದಂಥ ಸ್ಥಳ ಎಲ್ಲ ನೋಡೋದಕ್ಕೇನೋ ಒಂದು ಖುಷಿ ಆಗ್ತದೆ. ಜೊತೆಗೆ ಅವರ ಮಕ್ಕಳು ಇವತ್ತು ಯಾರೋ ಅವ್ರ ಮಕ್ಕಳುಗಳನ್ನ ಸೇರಿಸೋದಿಲ್ಲ ಯಾರು, ಏಕೆಂದರೆ ಅವರು ಸ್ಥಿತವಂತರಾಗಿದ್ದಾರೆ, ಚೆನ್ನಾಗಿರ್ತಾರೆ, ಅವ್ರಿಗೇನು ಕಷ್ಟ ಇರೋದಿಲ್ವಲ್ಲ. ಕಷ್ಟ ಆ ಕಾಲದಲ್ಲಿ ಕಷ್ಟ ಇತ್ತಲ್ಲ, ಅವಾಗ ಸೇರಿದ್ರು. ಈಗೆಲ್ಲ ಅವ್ರು ಚೆನ್ನಾಗಿರೋದ್ರಿಂದ, ಒಂದು ಸುಸ್ಥಿತಿಯಲ್ಲಿರೋದ್ರಿಂದ ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣದಲ್ಲಿರುವಂಥ ಅವಾಗ ಆ ಮಕ್ಕಳಿಗೆ ತೋರಿಸೋದು, ಅವ್ರಿಗೇನೋ ನಾನು ಓದ್ದೆ ಇಲ್ಲೇ ಇರ್ತಿದ್ದೆ ಅನ್ನೋ ತೋರಿಸೋದು ಒಂದು ಭಾವನೆ ಇರ್ತದೆ ಅವ್ರಿಗೆ. ಆ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ಆ ಕೆಲಸವನ್ನು ಅವರು ಪ್ರತಿ ವರ್ಷ ನಿರಂತರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಬಾಂಧವ್ಯ ಭಾಳ ವಿಶೇಷವಾಗಿ ಶ್ರೀಮಠದಲ್ಲಿದೆ. ಸುಮ್ಮನೆ ಒಂದು ಮಾತು ಹೇಳ್ತಿದ್ರು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಿಂತು ಸುಮ್ಮನೆ ಒಂದು ಕಲ್ಲೆಸಿದ್ರೆ ಅದು ಎಲ್ಲಿ ಬೀಳುತ್ತೆ ಆ ಜಾಗದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದಿರುವ ವಿದ್ಯಾರ್ಥಿ ಇದ್ದೇ ಇರ್ತಾನೆ ಅನ್ನುವಷ್ಟರ ಮಟ್ಟಿಗೆ ಅಂತ. ಅಂದರೆ ಇಲ್ಲಿ ಓದಿದಂತಹ ಮಕ್ಕಳು ಆ ಕಾಲದಲ್ಲಿ ನೀವು ತಿಳ್ಕೋಬೇಕು, ಪರಮ ಪೂಜ್ಯರು ಯಾವ ಕಾಲದಲ್ಲಿ ಒಂದು ಅವಕಾಶ ಮಾಡಿಕೊಟ್ರು ಅಂದರೆ ಎಲ್ಲೂ ಅವಕಾಶ ಎಲ್ಲೇ ಇದ್ದಾಗ ಇಲ್ಲಿ ಅವಕಾಶ ಇತ್ತು. ಇವತ್ತು ಹಳ್ಳಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಇತ್ತು ಆ ಕಾಲದಲ್ಲಿ. ಸ್ವತಂತ್ರ ಪೂರ್ವ, ಸ್ವಾತಂತ್ರ್ಯ ನಂತರದ ಹಲವಾರು ವರ್ಷಗಳ ಕಾಲ ಹಳ್ಳಿ ಮಕ್ಕಳಿಗೆ ಅಂಥ ಅನುಕೂಲಗಳಿರಲಿಲ್ಲ. ನೀವು ಸ್ವತಂತ್ರ ಬಂದ ಮೇಲೆ ತೆಗೆದುಕೊಳ್ಳಿ, ಹಳ್ಳಿಗಳು ಎಷ್ಟು ಕಷ್ಟ ಇತ್ತು ಅನ್ನೋದನ್ನು. ಸಂಪರ್ಕ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ವ್ಯವಸ್ಥೆ, ಸರ್ಕಾರವು ಆ ಕಡೆ ಗಮನ ಹಚ್ಚೋಕ್ಕೆ ಆ ಕಡೆ ಗಮನ ಹಚ್ಚಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಪೂಜ್ಯರ ಒಂದು ಗುರಿ ಏನಪ್ಪ ಅಂದರೆ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. 10ನೇ ತರಗತಿವರೆಗೆ ಶಿಕ್ಷಣ ಕೊಟ್ಟರೆ, ಮತ್ತು ಹಳ್ಳಿ ಕಡೆ ಶಿಕ್ಷಣ ಕೊಟ್ಟರೆ ಹೆಣ್ಣು ಮಕ್ಕಳು 10ನೇ ತರಗತಿ ಓದಿದ್ರೆ ಅವ್ರ ಕುಟುಂಬ ಚೆನ್ನಾಗಿರ್ತದೆ, ಸಂಸಾರ ಚೆನ್ನಾಗಿರ್ತದೆ ಅನ್ನುವಂಥ ಭಾವನೆ. ಹಾಗೆ ಮಟ್ಟಕ್ಕೆ ಬಂದ ಮಕ್ಕಳಿಗೆ ಅಷ್ಟೇ ಅವಕಾಶವನ್ನು ಕೊಡಬೇಕು. ಅವ್ರ ಕಾಲದಲ್ಲಿ ಏನಪ್ಪ ಅಂದರೆ ಕಟ್ಟಡಗಳು ಕಡಿಮೆ ಇತ್ತು. ಈಗ ಕಟ್ಟಡಗಳು ಹೊಸ ಹೊಸ ಕಟ್ಟಡಗಳಿದೆ, ಎಲ್ಲ ಇದೆ. ಆದರೆ ಅವ ಕಟ್ಟಡಗಳು ಇರಲಿಲ್ಲ. ಅದೊಂದೇ ಜನರಲ್ ಹಾಸ್ಟೆಲ್ ಇತ್ತು. ಶಿವಕುಮಾರ ಸ್ವಾಮೀಜಿ ಭವನ ಅಂತ ಹೆಸರಿಟ್ಟಿದ್ದಾರೆ. ಈಗ ಅದನ್ನು ಜನರಲ್ ಹಾಸ್ಟೆಲ್ ಅಂತ ಕರೀತಾರೆ. ಈಗಲೂ ಜನರಲ್ ಹಾಸ್ಟೆಲ್ ಅಂತಲೇ ಕರೆಯೋದು. ಹಾಸ್ಟೆಲೇ ದೊಡ್ಡದಾಗಿದ್ದಂಥದ್ದು. ಆದರೆ ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ ಎಲ್ಲೆಲ್ಲಿ ಜಾಗ ಇತ್ತೋ ಗದ್ಗೆಲೂ ಉಡುಗೊರೆ, ಒಂದು ಮಿಷಿನ್ ಮನೆ ಇದ್ದರೂ ಉಡುಗೊರೆ, ಅಥವಾ ಒಂದು ಮೇಲ್ಭಾಗದಲ್ಲಿ ಖಾಲಿ ಜಾಗ ಇದ್ರೂ ಉಡುಗೊರೆ, ಎಲ್ಲ ಕಡೆ ಮಕ್ಕಳನ್ನು ಹಾಕಿ ಹಾಗೆ ಅವಕಾಶವನ್ನು ಕೊಟ್ಕೊಂಡು ಬಂದಂತಹ ಅವರು ಪರಮ ಪೂಜ್ಯರು. ಆ ರೀತಿಯಲ್ಲಿ ಮಠದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಮಕ್ಕಳಿಗೆ ಕೊಟ್ಕೊಂಡು ಬಂದರು. ಅವರು ತೆರೆದ ಶಾಲೆಗಳು ಯಾವುದಪ್ಪ ಅಂದರೆ ಗ್ರಾಮಾಂತರ ಶಾಲೆಗಳು. ಅವರು ಯಾವುದೇ ಪಟ್ಟಣದ ಶಾಲೆಗಳಿಗೆ ಮಹತ್ವ ಕೊಡಲಿಲ್ಲ. ಅವರು ಕೊಟ್ಟಂಥದ್ದು ಗ್ರಾಮಾಂತರ ಶಾಲೆಗಳಲ್ಲಿ. ಇವತ್ತು ಕೂಡ ಯಾವುದಾದ್ರೂ ಪಕ್ಕದ ಹಳ್ಳಿಗಳಲ್ಲಿರುವ ಹಳ್ಳಿಗಳಿಗೆ ಹೋದರೆ ಹಳ್ಳಿಯಲ್ಲಿ ಇರುವ ಹೆಣ್ಣು ಮಕ್ಕಳೊಂದು ಮಾತು ಹೇಳ್ತಾರೆ, ಸ್ವಾಮೀಜಿಯವರು ನಮ್ಮ ಊರಿನಲ್ಲಿ ಪಕ್ಕದಲ್ಲಿ ಶಾಲೆ ತೆರೆದೇ ಹೋಗಿದ್ರೆ ನಾವು ಹೇಗಿರ್ತಿದ್ದು ಗೊತ್ತಿಲ್ಲ. ಇವತ್ತು ಅವ್ರ ಶಾಲೆ ತೆಗೆದಿದ್ದರಿಂದ ನಾವೆಲ್ಲ ಶಿಕ್ಷಕರಾಗಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳು ಎಲ್ಲಿದ್ದಾರಪ್ಪ ಅಂದರೆ ಅಮೆರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ಎಲ್ಲೋ ಇದ್ದಾರೆ. ಅದೆಲ್ಲ ಯಾವುದಪ್ಪ ಅಂದರೆ ಅದು ಪೂಜ್ಯರ ಕೊಡುಗೆ ಎನ್ನುವ ಮಾತನ್ನು ಸ್ಮರಣೆ ಮಾಡಿಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಎಲ್ಲಿದ್ರೂ ಆ ಗೌರವ ಇದ್ದೇ ಇರುತ್ತೆ. ಬಟ್ ಈ ಹಿರಿಯ ವಿದ್ಯಾರ್ಥಿಗಳ ಮಿಲನ ಆಗುತ್ತಲ್ಲ ಡಿಸೆಂಬರ್ 3ನೇ ವಾರ ಅಂತ ಹೇಳಿ, ಅವಾಗ ಎಲ್ಲರೂ ಬಂದೇ ಬರ್ತಾರೆ ಗುರುಗಳೇ? ಎಲ್ಲ ಇಲ್ಲ, ಬಹಳಷ್ಟು ಜನ ಬರ್ತಾರೆ. ಅದು ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಯಾವುದೋ ವರ್ಷಕ್ಕೊಂದ್ಸತಿ ನಮ್ಮ ತಿಮ್ಮಯ್ಯ ಮತ್ತೆ ಬೇರೆ ಬೇರೆ ಒಂದಷ್ಟು ಜನ ಅಲ್ಲಿ ಒಂದು ಸಂಘ ಮಾಡಿದ್ದಾರೆ. ಅಮೆರಿಕಾದಲ್ಲಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿದ್ದಾರೆ. ಅವರು ಒಂದು 5-6 ಜನ, ಅವರೆಲ್ಲರೂ ಕೂಡ ಅಲ್ಲೇ ಒಂದು ಬೇರೆ ಬೇರೆ ಚಾಪ್ಟರ್ಗಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ SIT ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರದೇ ಒಂದು ಚಾಪ್ಟರ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಒಂದೊಂದು ದೇಶಗಳಲ್ಲೆಲ್ಲ ಮಾಡಿಕೊಂಡು ಅದೇ ಚಾಪ್ಟರ್ ಮಾಡಿಕೊಂಡು ಅವರು ಪ್ರತಿ ವರ್ಷ ಸೇರಿಕೊಳ್ತಾ ಇರ್ತಾರೆ. ಹಾಗೆ ಅವರು ಕೂಡ ವರ್ಷಕ್ಕೊಮ್ಮೆ ಬಂದು ಭೇಟಿ ಕೊಡುವಂಥದ್ದು. ಜೊತೆಗೆ ಇಲ್ಲೇನಾದರೂ ಕೆಲಸ ಕಾರ್ಯಗಳಿಗೆ ತಮ್ಮದೇ ಆದ ಕೊಡುಗೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಹೇಳ್ತಾರ ಗುರುಗಳು ಇಲ್ಲೂ ಮಠ ತೆರೀರಿ, ಇಲ್ಲೂ ಇದು ಮಾಡಿ? ಈಗ ಅಮೆರಿಕಾದಲ್ಲಿ ಕೇಳ್ತಾ ಇದ್ರು, ಯಾರೋ ಹೇಳ್ತಿದ್ರು, ನಮ್ಮಲ್ಲಿ ಅಂತ ಇಲ್ಲ, ನಾವು ತೆಗಿಯೋಕ್ಕೆ ಸ್ಥಿತಿ ಇಲ್ಲ. ಅಲ್ಲೆಲ್ಲ ಇದನ್ನು ನೋಡ್ಕೊಂಡೋದ್ರೆ ಸಾಕಾಗಿದೆ ನಮಗೆ. ಅಮೆರಿಕಾದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಯಾವ ಕಡೆನೂ ತೆರೆಯೋದಿಲ್ಲ. ನಾವು ನೀವೇನು ಬೇಕಾದರೂ ಅಲ್ಲಿ ನೀವೇ ನಿಂತ್ಕೊಂಡು ನಡೆಸ್ಕೊಂಡು ಹೋಗಿ, ಏನು ಬೇಕಾದರೂ ಯಾರೇ ಬಂದವ್ರಿಗೆ ಅವಕಾಶ ಮಾಡಿಕೊಡಿ, ಹೊಸ್ತಾ ಬಂದಂಥ ಅವ್ರಿಗೆ ಸೌಲಭ್ಯಗಳು ಮಾಡಿಕೊಡಿ. ಮಠದ ಹೆಸರಿನಲ್ಲಿ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆಲ್ಲ ಅಂತ ಹೇಳಿದ್ದೀನಿ. ಬಿಕಾಸ್ ಎಲ್ಲ ಹೋದಾಗ ಯಾರೋ ಕೇಳಿದ್ದು ನಂಗೆ ನೆನಪಿತ್ತು, ನನಗೆ ಇಲ್ಲ ಬುದ್ಧಿ ಕೇಳಿದೀವಿ ಬಟ್ ಆಗಲ್ಲ ಅಂದ್ರು ಅಂತ. ಇಲ್ಲ, ಅವರೇ ಹಂಗಂತ ಅಂದಾಗ ನಾನು ಹೇಳಿದೆ, ನೀವೇ ಮಾಡಿ, ನೀವೇ ಸಂಘ ಇದೆಯಲ್ಲ ಆ ಸಂಘದ ಮೂಲಕನೇ ಮಾಡಿ, ಅಲ್ಲಿ ತೆರೆದು ಚಟುವಟಿಕೆ ಮಾಡಿ. ನೀವೆಲ್ಲ ಒಂದು ವಾರಕ್ಕೂ 15 ದಿವಸಕ್ಕೊಂದ್ಸತಿ ಕುಟುಂಬ ಎಲ್ಲ ಸೇರ್ಕೊಳ್ಳಿ. ನಮ್ಮ ಆಚಾರ ವಿಚಾರಗಳು ಸಂಪ್ರದಾಯಗಳನ್ನೆಲ್ಲ ಅಲ್ಲಿ ನೀವು ತಂದು ಮಕ್ಕಳಿಗೆ ಆ ಸಂಸ್ಕಾರ ಕೊಡಿ, ಅದೊಂದು ಕೇಂದ್ರ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಿಮ್ಗೂ ಯಾವ್ದಾದ್ರು ಒಂದು ಆಶ್ಚರ್ಯ ತಂದಿದ್ದುಂಟ ಬುದ್ಧಿ? ಅಂದ್ರೆ ಈ ಜಾಗದಲ್ಲಿ ಈ ವಿದ್ಯಾರ್ಥಿಗಳೆಲ್ಲ ನಮ್ಮ ಮಠದಲ್ಲಿ ಓದ್ದವ್ರ ಅಂತ ಅನ್ಸಿದ್ದುಂಟ ಯಾವ್ದಾರು? ಅಮೆರಿಕಕ್ಕೆ ಹೋದಾಗ ಅವರೆಲ್ಲ ಸೇರಿದಾಗ ನೋಡಿದಾಗ, ಇವರೆಲ್ಲ ಮಠದಿಂದ ಓದಿರಲ್ಲಪ್ಪ, ಇಲ್ಲಿದಾರೆಲ್ಲ ಅಷ್ಟು ದೂರದಲ್ಲಿದ್ದಾರೆ ಅಂತ ಭಾವನೆ ಬಂದೇ ಬರ್ತದೆ. ಸಹಜ ಹೇಳ್ಕೊಂಡ್ರು, ಅವರೆಲ್ಲ ಹೇಳ್ಕೊತಾರೆ. ನಾನು 2 ಸತಿ ಹೋಗಿದ್ದೆ. ಅಮೆರಿಕಾದಲ್ಲಿ ಒಂದು ಸತಿ ನಡೆದಾಗ ನಮ್ಮ
SIT ಅಲ್ಯೂಮಿನಿ ಮೀಟ್ ಇತ್ತು ಅಲ್ಲಿ, ಓಕೆ. ಮತ್ತೆ ದುಬೈನಲ್ಲಿ ಮಾಡಿದ್ರು ಕಳೆದ ವರ್ಷ, ಆಚೆ 2 ವರ್ಷದಲ್ಲಿ. ಹ್ಮ್. ಅದಕ್ಕೂ ಭಾಗವಹಿಸಿದ್ದೆ. ಹ್ಮ್. ಆ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಅವರೆಲ್ಲ ಸಂಸ್ಥೆಯ ಮೇಲೆ, ಪೂಜ್ಯರ ಬಗ್ಗೆ ಬಹಳ ಭಕ್ತಿ ಗೌರವ ಇಟ್ಕೊಂಡಿರೋ ನೋಡಿದ್ರೆ ಎಂಥ ಒಂದು ಭಾವನೆ ಇದೆ ಅಂತೇಳಿ ಅದೆಲ್ಲವೂ ನಮ್ಮ ಅರಿವಿಗೆ ಬರ್ತಾ ಇತ್ತು. ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ. ಅದನ್ನ ಚಾಚೂ ತಪ್ಪದೆ ಆ ಕಾಯಕದಲ್ಲಿ ನಿರತರಾಗಿದ್ದೀರಿ. ಇಡೀ ದಿನ ಬೆಳಗ್ಗೆ ಏನಿತ್ತು, ದೊಡ್ಡವ್ರು ಏನ್ ನೋಡಿದ್ವಿ, ಈಗ ಅದೇ ಎಲ್ಲ ಶಾಸ್ತ್ರೋಕ್ತವಾಗಿ ನೀವು ನೆರವೇರಿಸ್ಕೊಂಡು ಬರ್ತಿದ್ದೀರಿ. ಆ, ಹೇಗೆ ಹೇಗೆ ನಿಮ್ಮ ಭಾವನೆ ಹೇಗೆ ಇಲ್ಲ, ಅನ್ಸುತ್ತೆ? ಅವರು ಅವರ ಥರ ಯಾರು ನಡ್ಕೊಳಕ್ಕೆ ಆಗೋದಿಲ್ಲ. ಅವರವರೇ, ನಮ್ಮ ಸ್ಥಿತಿನೇ ಬೇರೆ. ಅವರು ದೊಡ್ಡ ಹಿಮಾಲಯ ಪರ್ವತ, ಅದು ನಾವೆಂದೋ ಸಣ್ಣ ಗುಡ್ಡ ಅಷ್ಟೇ ಹೇಳಬೇಕೆ ಹೊರತು ಅದನ್ನು ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಹ್ಮ್. ಅವರಿಗೆ ಅನುಪಮವಾಗಿರುವಂತಹ, ಅವರು ಅನನ್ಯ, ಈ ಶಬ್ದಗಳನ್ನು ಬಳಸ್ತಾರೆ. ಅನನ್ಯ, ಅನುಪಮ, ನ ಭೂತೋ ನ ಭವಿಷ್ಯತಿ ಅನ್ನೋ ಶಬ್ದಗಳನ್ನು ಬಳಸ್ತಾರೆ. ಅದೆಲ್ಲ ಅವ್ರಿಗೆ ಅನ್ವಯ ಆಗುತ್ತದು. ಅವರಂಗೆ ನಾವು ವೇಷ ಹಾಕ್ಕೋಬೋದು, ಭಾಷೆ ಆ ಥರ ನುಡಿಬೋದು ಹೊರತು ನಡೆಯೋದು ಅಷ್ಟು ಕಷ್ಟ, ಅಷ್ಟು ಸುಲಭ ಅಲ್ಲ ಅದು. ಅವರ ಒಂದು ದಿನಚರಿ, ಅವರ ಕಾಯಕ, ಅವರ ಒಂದು ಸೇವಾ ಕಾರ್ಯಗಳು, ಅದು ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಹೆಜ್ಜೆಯ ದಾರಿಯಲ್ಲಿ ಒಂದು ಹೆಜ್ಜೆ ಇಡುವಂಥ ಪ್ರಯತ್ನ ಅಷ್ಟೇ.